ಪತ್ರಿಕಾ ರಂಗದಲ್ಲಿ ಪತ್ರಕರ್ತರ ಸೇವೆಯನ್ನ ಪರಿಗಣಿಸಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಕೊಡಮಾಡುವಂತಹ ವಾರ್ಷಿಕ ಪ್ರಶಸ್ತಿಗೆ ಬೀದರ್ ಜಿಲ್ಲೆಯ ಹಿರಿಯ ಪತ್ರಕರ್ತ ಹಾಗೂ ಪ್ರಜಾವಾಣಿಯ ಜಿಲ್ಲಾ ವರದಿಗಾರ ಶಶಿಕಾಂತ್ ಶೆಂಬೆಳಿ ಅವರು ಭಾಜನರಾಗಿದ್ದು, ನಿನ್ನೆ ಬೆಂಗಳೂರಿನ ಮಲ್ಲೇಶ್ವರಂನ ಜೆಎನ್ ಟಾಟಾ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾದಂತಹ 2023-24ನೇ ಸಾಲಿನ ವಾರ್ಷಿಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರಿಂದ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ 2023ನೇ ಸಾಲಿನ ವಾರ್ಷಿಕ ಪ್ರಶಸ್ತಿಯನ್ನ ಸ್ವೀಕರಿಸಿದರು. ಪ್ರಶಸ್ತಿ ಸ್ವೀಕರಿಸಿದ ವಿಚಾರವಾಗಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದಂತ ಅವರು, ಮಾಧ್ಯಮ ಕ್ಷೇತ್ರದಲ್ಲಿ ನನ್ನ ಸೇವೆಯನ್ನ ಪರಿಗಣಿಸಿ ಮಾಧ್ಯಮ ಅಕಾಡೆಮಿ ಈ ಪ್ರಶಸ್ತಿ ನೀಡಿದ್ದಕ್ಕೆ ಧನ್ಯವಾದಗಳು. ಪತ್ರಕರ್ತರಾದವರು ಕೈ ಬಾಯಿ ಸ್ವಚ್ಛವಾಗಿಟ್ಟುಕೊಳ್ಳಬೇಕು, ಪತ್ರಕರ್ತರಾಗಬೇಕು ಎಂಬ ಅಭಿಲಾಷೆ ಹೊಂದಿರುವವರು ಆಳವಾದ ಅಧ್ಯಯನ ಮಾಡಬೇಕು, ಜಗತ್ತಿನ ಪ್ರತಿಯೊಂದು ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಬೇಕು ಎಂಬ ಕಿವಿ ಮಾತನ್ನ ಹೇಳಿದರು. ನಮಸ್ಕಾರ. ಕರ್ನಾಟಕ ಮಾಧ್ಯಮ ಅಕಾಡೆಮಿಯು 2023ನೇ ಸಾಲಿನ ವಾರ್ಷಿಕ ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿ ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದಾರೆ. ಇದು ನನಗೆ ಬಹಳ ಖುಷಿಯ ವಿಚಾರ. ನಾನು ಮಾಡಿದ ಕೆಲಸಕ್ಕೆ ಸರ್ಕಾರ ನಮ್ಮ ಕೆಲಸವನ್ನು ಗುರುತಿಸಿ ಈ ರೀತಿ ಗೌರವಿಸುವ ಮೂಲಕ ನಮಗೆ ಇನ್ನಷ್ಟು ಪ್ರೋತ್ಸಾಹ ನೀಡಿದಂತಾಗಿದೆ. ಹೀಗಾಗಿ ಈ ಪ್ರಶಸ್ತಿಗೆ ಆಯ್ಕೆ ಮಾಡಿರುವುದಕ್ಕೆ ಸರ್ಕಾರ ಹಾಗೂ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಎಲ್ಲ ಸದಸ್ಯರಿಗೆ ನಾನು ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಸರ್, ಈ ಗಡಿನಾಡು ಬೀದರ್ ಜಿಲ್ಲೆಯಿಂದ, ಅದು ಅವರ ಹಿಂದುಳಿದ ತಾಲೂಕಿಂದ ಹೋಗಿ ಇಷ್ಟೆಲ್ಲ ಪ್ರಶಸ್ತಿ ಅಂತ ಪ್ರಜಾವಾಣಿ ಅಂತ ದೊಡ್ಡ ಪತ್ರಿಕೆಯಲ್ಲಿ ಕೆಲಸ ಮಾಡಿದ್ರೆ ಹೇಗೆ ಅನಿಸ್ತದೆ? ಈ ಪ್ರಶಸ್ತಿ ವಾಸ್ತವದಲ್ಲಿ ನೋಡಬೇಕಾದ್ರೆ ನನಗಲ್ಲ, ಈ ಪ್ರಶಸ್ತಿ ನಾನು ಈ ಪ್ರಜಾವಾಣಿಗೆ ಸಲ್ಲಬೇಕು. ಯಾಕಂದರೆ ಪ್ರಜಾವಾಣಿ ನನ್ನನ್ನು ಒಬ್ಬ ವೃತ್ತಿಪರ ವರದಿಗಾರನಾಗಿ ರೂಪಿಸಿದೆ. ಹೀಗಾಗಿ ಆ ಸಂಸ್ಥೆಯಲ್ಲಿ ಕೆಲಸ ಮಾಡಲು ನನಗೆ ಅವಕಾಶ ಕೊಟ್ಟಂತಹ ನಮ್ಮ ಪ್ರಜಾವಾಣಿ ಸಂಸ್ಥೆಯ ಮಾಲೀಕರಾದ ಕೆ.ಎನ್. ತಿಲಕ್ ಕುಮಾರ್ ಸರ್ ಅವರು, ಕೆ.ಎನ್. ಶಾಂತಕುಮಾರ್ ಸರ್ ಅವರು, ಹಿಂದಿನ ನಮ್ಮ ಕಾರ್ಯನಿರ್ವಾಹಕ ಸಂಪಾದಕರಾದ ಪದ್ಮರಾಜ್ ದಂಡಾವತಿಯವರು, ಹಾಲಿ ನಮ್ಮ ಕಾರ್ಯನಿರ್ವಾಹಕ ಸಂಪಾದಕರಾದ ರವೀಂದ್ರ ಭಟ್ ಅವರು, ಹೀಗೆ ಎಲ್ಲರೂ ನನಗೆ ಸಾಕಷ್ಟು ಪ್ರೋತ್ಸಾಹ, ಬೆಂಬಲ ಮತ್ತು ಎಲ್ಲ ರೀತಿಯ ಮಾರ್ಗದರ್ಶನ ಮಾಡಿ ಈ ಒಂದು ಹಂತಕ್ಕೆ ತಂದಿದ್ದಾರೆ. ಹೀಗಾಗಿ ನಿಜಕ್ಕೂ ಈ ಪ್ರಶಸ್ತಿ ಅವರಿಗೆ ಮತ್ತು ನಮ್ಮ ಪ್ರಜಾವಾಣಿಗೆ ಸಲ್ಲಬೇಕು ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ನೀವು ಇಲ್ಲಿ ಬೀದರ್ ಬರೋಕ್ಕೂ ಮುಂಚೆ ವಿಜಯನಗರದಲ್ಲಿ ಇರ್ತೀರ. ಸಾಕಷ್ಟು ಅಂದರೆ ಒಬ್ಬ ದೊಡ್ಡ ನಾಯಕರ ವಿರುದ್ಧನೇ ಬರೀತೀರಾ, ಅದೆಲ್ಲ ಹೆಂಗೆ ಸರ್ ಸಾಧ್ಯ? ಒಂದು ಪತ್ರಕರ್ತರಲ್ಲಿ ನಮ್ಮಲ್ಲಿ ಮೊದಲು ನಮ್ಮ ಹತ್ರ ಪ್ರಾಮಾಣಿಕರಾಗಿರ್ಬೇಕು. ನಾವು ಪ್ರಾಮಾಣಿಕರಾಗಿದ್ದರೆ ಮಾತ್ರ ನಮ್ಮ ಬರವಣಿಗೆಗೆ ಬೆಲೆ ಬರ್ತದೆ ಮತ್ತು ಯಾರೂ ಕೂಡ ಅದನ್ನು ಗೌರವಿಸುತ್ತಾರೆ. ನಾವು ನಮ್ಮ ಕೈ ಮತ್ತು ಬಾಯಿ ಶುದ್ಧ ಇಟ್ಕೊಂಡಿದರೆ ಯಾರೂ ಕೂಡ ನಮ್ಮ ಬರವಣಿಗೆ ಅದಕ್ಕೆ ಬೆಲೆ ಕೊಡ್ತಾರೆ ಮತ್ತು ನಮ್ಮ ಬರವಣಿಗೆಗೆ ಸಹಜವಾಗಿ ಮೌಲ್ಯ ಕೂಡ ಹೆಚ್ಚಾಗ್ತದೆ. ಹಾಂ ಸರ್, ಮುಂದಿನ ಪೀಳಿಗೆಗೆ ಅಂದರೆ ಯುವ ಪತ್ರಕರ್ತರು, ಯುವಕರಿಗೆ ಏನು ಹೇಳಕ್ಕೆ? ಏನಿಲ್ಲ, ಈ ಪತ್ರಿಕೋದ್ಯಮಕ್ಕೆ ಬರುವವರು ಸಾಕಷ್ಟು ಓದಬೇಕು, ನಿರಂತರವಾಗಿ ಓದಬೇಕು. ಇಡೀ ಜಗತ್ತಿನಲ್ಲಿ ನಡೆಯುತ್ತಿರುವ ಎಲ್ಲ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇಟ್ಕೊಂಡು ನಾವು ಭಾಳ ಆಳವಾಗಿ, ಯಾವುದೇ ವಿಷಯವಿರಲಿ, ಭಾಳ ಆಳವಾಗಿ ಹೋಗಿ ಅದನ್ನು ನಾವು ಅಭ್ಯಸಿಸಿದಾಗ ಒಬ್ಬ ವೃತ್ತಿಪರ ವರದಿಗಾರನಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತದೆ.